ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳಿಕ್ಕೆ ಕುಂದಾನಗರಿ ಬೆಳಗಾವಿ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಪ್ರಮುಖವಾಗಿ ಒಂದು ಕಡೆ ಏನಂತಂದ್ರೆ ಹೋಟೆಲ್ಗಳು ಇವತ್ತು ಏನಂತಂದ್ರೆ ಮಧ್ಯರಾತ್ರಿ ಒಂದಿಷ್ಟು ಏನಂತಂದ್ರೆ ಜನರಿಗೆ ಮನರಂಜನೆಯನ್ನ ನೀಡಲಿಕ್ಕೆ ಹಾಗೇನೆ ಹೊಸ ವರ್ಷವನ್ನ ಸ್ವಾಗತ ಮಾಡಲಿಕ್ಕೆ ಸಿದ್ಧವಾಗಿದ್ರೆ, ಮತ್ತೊಂದು ಕಡೆ ಏನಂತಂದ್ರೆ ಓಲ್ಡ್ ಮ್ಯಾನ್ಗಳನ್ನು ಸುಡುವಂಥ ಸಂಪ್ರದಾಯ, ದಹಿಸುವಂಥ ಸಂಪ್ರದಾಯ ವನ್ನ ಕಳೆದ ಹಲವು ವರ್ಷಗಳಿಂದ ಬೆಳಗಾವಿ ಜನರು ಮಾಡಿಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಓಲ್ಡ್ ಮ್ಯಾನ್ಗಳ ಮಾರಾಟ ಏನಿದೆ ಅದು ಭಾಳಷ್ಟು ಭರ್ಜರಿಯಾಗಿ ನಡೆದಿರುವಂಥದ್ದು ನೋಡ್ಬೋದು. ದೃಶ್ಯದಲ್ಲೂ ಸಹ ತೋರಿಸ್ತಾ ಇದ್ದೀನಿ. ಇದು ಏನಂತಂದರೆ ಓಲ್ಡ್ ಮ್ಯಾನ್ಗಳನ್ನು ಈ ರೀತಿಯಾಗಿ ಸಣ್ಣ ಪುಟ್ಟ ಅಂದರೆ ಆಯಾ ಬಡಾವಣೆಗಳಲ್ಲಿ ಮಧ್ಯರಾತ್ರಿ ಏನಂತಂದರೆ ಎಲ್ಲ ಜನರು ಸೇರಿಕೊಂಡು ಈ ಓಲ್ಡ್ ಮ್ಯಾನ್ಗಳನ್ನು ಸುಡೋ ಮೂಲಕ ಏನಂತಂದರೆ ಹೊಸ ವರ್ಷವನ್ನು ಸ್ವಾಗತ ಮಾಡ್ತಾರೆ. ಹಾಗಾಗಿ ಸಹಜವಾಗಿ ಏನಂತಂದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಏನಂತಂದರೆ ಮಾರಾಟಗಾರರು ಈ ಒಂದು ಓಲ್ಡ್ ಮ್ಯಾನ್ಗಳನ್ನು ರೆಡಿ ಮಾಡಿ ಏನಂತಂದರೆ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕ್ಯಾಂಪ್ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದರೆ ಇಲ್ಲಿ ತಯಾರಿಸಿರುವಂಥ ಏನು ಓಲ್ಡ್ ಮ್ಯಾನ್ಗಳಿವೆ ಅವುಗಳನ್ನು ಏನಂತಂದರೆ ಗೋವಾ ಹಾಗೇನೆ ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಿಗೆ ಏನಂತಂದರೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಯೂ ಸಹ ಪ್ರತಿಷ್ಠಾಪನೆ ಮಾಡಿ ಮಧ್ಯರಾತ್ರಿ ಏನಂತಂದರೆ ಇವುಗಳನ್ನು ದಹಿಸುವ ಮೂಲಕ ಏನಂತಂದರೆ ಹೊಸ ವರ್ಷವನ್ನು ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡ್ಬೋದು ದೃಶ್ಯದಲ್ಲೂ ಸಹ ಏನಂತಂದರೆ ವಿಭಿನ್ನವಾಗಿ ಅಂದರೆ ಏನಂತಂದರೆ ಎಷ್ಟು ಅಳತೆ ಅಂದರೆ ಈಗ ಯಾವ ಬಡಾವಣೆಯವರು ಎಷ್ಟೆಷ್ಟು ಅಳತೆಯ ಒಂದು ಓಲ್ಡ್ ಮ್ಯಾನ್ಗಳನ್ನು ತಯಾರು ಮಾಡಲಿಕ್ಕೆ ಏನಂತಂದರೆ ಒಂದು ಆರ್ಡ್ರನ್ನು ನೀಡ್ತಾರೆ. ಅದೇ ರೀತಿಯಾದಂಥ ಓಲ್ಡ್ ಮ್ಯಾನ್ಗಳನ್ನು ಮತ್ತು ವಿಭಿನ್ನವಾದಂಥ ಅಂದರೆ ಇವತ್ತು ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ಏನು ಬೇರೆ ಬೇರೆ ಸಿನಿಮಾ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿನ್ಯಾಸಗಳಾಗಿರ್ಬೋದು ಅವುಗಳನ್ನು ಸಹ ಏನಂತಂದರೆ ಇಲ್ಲಿ ತಯಾರು ಮಾಡಿ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನನ್ನ ಜೊತೆ ಮಾತನಾಡಲಿಕ್ಕೆ ಏನಂತಂದರೆ ಓಲ್ಡ್ ಮ್ಯಾನ್ಗಳನ್ನು ತಯಾರು ಮಾಡುವಂಥ ವ್ಯಕ್ತಿ ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ತೀನಿ. ಅಣ್ಣವ್ರ, ಈಗ ಈ ಬಾರಿ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಹೆಂಗಿದೆ ವ್ಯಾಪಾರ? ಅಷ್ಟೇ ಐತಿ ಸರ್, ಸೇಮ್ ಐತಿ. ಜರ ತಾಂಡಿ ಐತಿ ಸರ್, ಈ ವರ್ಷ ಜರ ಶಾಂತ ಐತ್ರಿ ಸರ್. ಶಾಂತ ಐತಿ, ಅಷ್ಟೊಂದು ಇಲ್ಲ ಸರ್. ಈಗ ಈ ಬಾರಿ ಡಿಫ್ರೆಂಟ್ ಆಗಿ ಏನೇನು ಮಾಡಿದಿರಿ ಅಂತ? ಅದ ಅಕ್ಷಯ್ ಖನ್ನಾ ದುರಂಧರ ಮೂವಿ ಬಂದಿತ್ತಿಲ್ಲ ಸರ್, ಅದ್ರಾಗ ಅಕ್ಷಯ್ ಖನ್ನಾ ಮಾಡಾದ್ರ ಸರ್. ಅದು ಮಾಡಿಕೊಟ್ರಿ? ಈಗೆಲ್ಲ ಅಕ್ಷಯ್ ಖನ್ನಾ ಆದಿಲ್ಲ ಸರ್, ಬೇರೆ ಸರ್. ನಿನ್ನೆ ಹೋಯ್ದ್ರಿ ಸರ್, ಅದು ನಿನ್ನೆ ಆರ್ಡರ್ ಇತ್ತ, ನಿನ್ನೆ ಹೋಯ್ದ್ರಿ ಸರ್. ಅಣ್ಣ, ಈಗ ಇದನ್ನ ಇಲ್ಲಿ ನೀವೇನ್ ತಯಾರು ಮಾಡ್ತಿರಲ್ಲ, ಮುಂಚಿತವಾಗಿ ಆರ್ಡರ್ ಕೊಡ್ತಾರ ಅಥವಾ ಹೆಂಗ? ಆರ್ಡರ್ ಕೊಡ್ತಾರ ಸರ್, ಆರ್ಡರ್ ಕೊಟ್ಟ ಒಯ್ತಾರ ಸರ್, ಮಾಡಿ ಇದು ಮಾಡ್ತಾರ ಸರ್. ಅಂದ್ರೆ ಇಲ್ಲಿ ಗೋವಾ ಮಹಾರಾಷ್ಟ್ರ ಇಲ್ಲಿಂದನೂ ಹೋಯ್ತಾರ ಅಥವಾ ಏನ ಹೆಂಗಂತ? ಗೋವಾ ಮಾಸ್ಟರ್ ಹೋಯ್ತಾರ ಸರ್. ಹೋಯ್ತಾರಲ್ಲ? ಸರ್. ಎಷ್ಟು ದಿವಸ ಮುಂಚಿತವಾಗಿ ಬರ್ತಾರ ಅವರೆಲ್ಲ? 2 ದಿವಸ ಪೈಲಾನೆ ಬರ್ತಾರ ಸರ್. 2 ದಿವಸ ಮುಂಚಿತವಾಗಿ? ಸರ್. ದುರಂಧರ ಅಂದ್ರೆ ಈ ಬಾರಿ ಏನಂತಂದ್ರೆ ಹೊಸ ಟ್ರೆಂಡ್ ಯಾವ್ದಿದೆ ಆ ರೀತಿಯಾದಂಥ ಒಂದು ಓಲ್ಡ್ ಮ್ಯಾನ್ಗಳನ್ನು ತಯಾರು ಮಾಡುವಂಥದ್ದು ಮತ್ತು ಅದು ಆಕರ್ಷಣೆ ಆಗಿರುತ್ತೆ. ಇದು ನೋಡಂತಂದ್ರೆ ದುರಂಧರ ಏನು ಪಿಕ್ಚರ್ ಬಂದಿದೆ ಅದರ ಒಂದು ಓಲ್ಡ್ ಮ್ಯಾನನ್ನು ರೆಡಿ ಮಾಡಿ ಏನಂತಂದ್ರೆ ಸ್ಥಾಪನೆ ಮಾಡಿ ಮಧ್ಯರಾತ್ರಿ ಅದನ್ನು ದಹನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ರೆಡಿಯಾಗಿದೆ. ಇನ್ನೇನು ಏನಂತಂದರೆ ಆರ್ಡರ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಬೆಳಗಾವಿ ನಗರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಏನಂತಂದರೆ ಓಲ್ಡ್ ಮ್ಯಾನ್ಗಳನ್ನು ಇದೇ ರೀತಿಯಾದಂಥ ಒಂದು ನಿಲ್ಲಿಸಿ ಅವುಗಳನ್ನು ಏನಂತಂದರೆ ರಾತ್ರಿ ದಹನ ಮಾಡುವ ಮೂಲಕ ಅಂದರೆ ಸರಿಯಾಗಿ ಏನು ಹೊಸ ವರ್ಷ ಬರುತ್ತೆ ಅದನ್ನು ಸುಡೋ ಮೂಲಕ ಏನಂತಂದರೆ ಹೊಸ ವರ್ಷವನ್ನು ಸ್ವಾಗತ ಮಾಡುವಂಥದ್ದು. ಹಳೆದು ಹೋಗಿ ಹೊಸದು ಬರಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಕಳೆದ ಹಲವು ವರ್ಷಗಳಿಂದ ಸಂಪ್ರದಾಯ ರೀತಿಯಲ್ಲಿ ಕುಂದಾನಗರಿ ಜನರು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಾಸ್ಟ್ ಬೆಳಗಾವಿ.